ಈಗ ಸ್ಪೀಡ್ ಕ್ಯಾಶ್ ಸಿಸ್ಟಮ್ ಅಂತಂದ್ರೆ ಆನ್ಲೈನ್ನಾಗ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಬ್ಯಾಂಕ್ ಈಗ ಮೊದ್ಲು ಏನಿರ್ತಿತ್ತು ಎಲ್ಲ ಟ್ರಾನ್ಸಾಕ್ಷನ್ಸ್ಗಳು ಹೋಗಿ ಬ್ಯಾಂಕಿಂಗ್ ಮಾಡೋದು ಇವೆಲ್ಲ ಪ್ರೊಸೀಜರ್ ಇತ್ತು. ಅದನ್ನ ತೆಗೆದು ಈಗ ಏನಂದ್ರೆ ಈ ಫೋನ್ ಪೇ ಜಿ ಪೇ ಎಲ್ಲ ಯೂಸ್ ಆಗ್ಲಿಕತ್ತಾವ. ಸೊ ಫೋನ್ ಪೇ ಜಿ ಪೇ ಬರೋದ್ರಿಂದ ಎಷ್ಟೋ ಆಪರೇಷನ್ಸ್ಗಳು ಭಾಳ ಈಸಿಲಿ ಪರ್ಫಾರ್ಮ್ ಮಾಡ್ತೀವಿ. ಈಗ ನಂಗೆ ಕರೆಂಟ್ ಬಿಲ್ ಕಟ್ಬೇಕಂದ್ರೆ ಮೊದ್ಲು ಕ್ಯೂನಾಗ ಹೋಗಿ ಕರೆಂಟ್ ಬಿಲ್ ಕಟ್ಟಿ ವಾಪಸ್ ಬರಬೇಕು. ನನಗೆ ವಾಟರ್ ಬಿಲ್ ಕಟ್ಟಬೇಕು ಅಂದ್ರೆ ಮತ್ತೆ ನಾ ಕಾರ್ಪೊರೇಷನ್ಗೆ ಹೋಗಿ ವಾಟರ್ ಬಿಲ್ ಕಟ್ಟಿ ಬರಬೇಕು. ಇದ್ರ ಬದಲು ಈಗ ಹೆಂಗದ ಅಂತಂದ್ರೆ ನೀ ಎಲ್ಲಾ ಟ್ರಾನ್ಸಾಕ್ಷನ್ಸ್ಗಳು ಕೂತಲ್ಲೇ ಮನೆಗೆ ಮಾಡ್ಲಿಕ್ಕೆ ನಿನಗದು ಫೆಸಿಲಿಟಿ ಕೊಟ್ಟಾರ. ಆ ಫೆಸಿಲಿಟಿ ಫೋನ್ ಪೇ ಜಿ ಪೇ ಹೆಂಗವ ಅದೇ ಟೈಪ್ ಆಪ್ಷನ್ನಾಗ ನಾವೇನ್ ಮಾಡ್ಲಿಕತ್ತೀವಿ ಅಂತಂದ್ರೆ ಅದು ಹೆಂಗ್ ವರ್ಕ್ ಆಗ್ತದ ಅದ್ರದ್ದು ಒಂದು ಡೆಮೋ ನಿಮ್ದು ಈ ಪ್ರಾಜೆಕ್ಟ್ ಒಳಗ ಇಂಪ್ಲಿಮೆಂಟ್ ಮಾಡ್ಲಿಕತ್ತೀವಿ. ಸೊ ಫಸ್ಟ್ ನೀ ಏನಂತಂದ್ರೆ ಇಷ್ಟು ನಿಮ್ದು ಪ್ರಾಜೆಕ್ಟ್ ಬಗ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನೆಕ್ಸ್ಟ್ ಪ್ರಾಸೆಸ್ ನೀ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಇದೆಲ್ಲ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಫಸ್ಟ್ ನಿನ್ಗಿದ ಮೊದಲು ಯಾರ್ಯಾರು ಏನೇನು ಪ್ರಾಜೆಕ್ಟ್ ರನ್ ಮಾಡಿರ್ತಾರೆ ಎಲ್ಲ ಕ್ಲೋಸ್ ಮಾಡ್ಬೇಕು. ನೀ ಕ್ಲೋಸ್ ಮಾಡಿ ನಿಮ್ದು ಕಾಲೇಜ್ ಸಿಸ್ಟಮ್ನಾಗ ಅಲ್ಲಿ ಅರೌಂಡ್ 25 ಸಿಸ್ಟಮ್ಸ್ ಇನ್ಸ್ಟಾಲ್ ಮಾಡಿದ್ದದ. ದಿಸ್ ಪಿ ಸಿ ಓಪನ್ ಮಾಡಿ ದಿಸ್ ಪಿ ಸಿ ಒಳಗ ಸಿ ಡ್ರೈವ್ ಓಪನ್ ಮಾಡು. ಸಿ ಡ್ರೈವ್ನಾಗ SSKB ಅಂತ ಒಂದು ಫೋಲ್ಡರ್ ಅದ. ಆ SSKB ಫೋಲ್ಡರ್ ಓಪನ್ ಮಾಡು. SSKB ಒಳಗ ಸ್ಪೀಡ್ ಕ್ಯಾಶ್ ಸಿಸ್ಟಮ್ ಅಂತ ಒಂದು ಫೋಲ್ಡರ್ ಇರ್ತದೆ. ಆ ಸ್ಪೀಡ್ ಕ್ಯಾಶ್ ಸಿಸ್ಟಮ್ ಫೋಲ್ಡರ್ ಓಪನ್ ಮಾಡಿ ಇಲ್ಲಿ 2 ಇಂಪಾರ್ಟೆಂಟ್ ಫೈಲ್, ಒಂದು server.bat ಇನ್ನೊಂದು ಪ್ರಾಜೆಕ್ಟ್ ಅಂತೇಳಿ. ಆ server.bat ಫೈಲಿಗೆ ಡಬಲ್ ಕ್ಲಿಕ್ ಮಾಡಿ. ಸೊ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನಿನ್ನ ಸಿಸ್ಟಮ್ ವೆಬ್ ಅಪ್ಲಿಕೇಶನ್ ಅದ. ಸೊ ಹಿಂಗಾಗಿ ಆ ಸರ್ವರ್ ಚಾಲೂ ಮಾಡ್ತಾನೆ. ಸರ್ವರ್ ಚಾಲೂ ಮಾಡಿದಂತಂದ್ರೆ ನಿಂಗೆ ಒಂದು ಮೆಸೇಜ್ ಬರ್ತದ, ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್. ಸೊ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಬಂತು ಅಂದ್ರೆ ನಿನ್ನ ಸರ್ವರ್ ಚಾಲೂ ಆಗ್ಯದ ಅಂತ ಅರ್ಥ. ನಿಂದು ಪ್ರಾಜೆಕ್ಟ್ ಪೂರ್ತಿ ಎಕ್ಸಿಕ್ಯೂಟ್ ಮಾಡತಾನೆ ಇದನ್ನ ಕ್ಲೋಸ್ ಮಾಡಬಾರ್ದು. ಸೊ ಇದನ್ನ ರನ್ ಮಾಡಿ ಇದನ್ನ ಮಿನಿಮೈಸ್ ಮಾಡಿ. ಮಿನಿಮೈಸ್ ಮಾಡಿದ್ಮೇಲೆ ಇಲ್ಲಿ ಪ್ರಾಜೆಕ್ಟ್ ಅಂತ ಒಂದು ಫೈಲ್ ಇರ್ತದ. ಆ ಪ್ರಾಜೆಕ್ಟ್ ಫೈಲಿಗೆ ಡಬಲ್ ಕ್ಲಿಕ್ ಮಾಡು. ಡಬಲ್ ಕ್ಲಿಕ್ ಮಾಡಿದಾಗ ಇಲ್ಲಿ ಓಪನ್ ಅಂತ ಆಪ್ಷನ್ ಕೊಡ್ಕೇತಾನ. ಓಪನ್ ಅಂತ ಬಟನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಂದ ಅಪ್ಲಿಕೇಶನ್ ಓಪನ್ ಆಗ್ತದೆ. ಸೊ ಈ ಅಪ್ಲಿಕೇಶನ್ ಓಪನ್ ಆಯ್ತು ಅಂತಂದ್ರೆ ಇಲ್ಲಿ ನಿಂಗೆ ಏನಂತಂದ್ರೆ ಟ್ರಾನ್ಸಾಕ್ಷನ್ಗಳು ಮಾಡಬೇಕು ಅಂತಂದ್ರೆ ಫಸ್ಟ್ ಲಾಗಿನ್ ಆಗಬೇಕು. ಲಾಗಿನ್ ಆಗಬೇಕು ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ನಿಂದ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾಗ್ತದೆ. ಸೊ ಅಕೌಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಡೋಂಟ್ ಹ್ಯಾವ್ ಅನ್ ಅಕೌಂಟ್ ಸೈನ್ ಅಪ್ ಅಂತ ಕ್ಲಿಕ್ ಮಾಡು. ಅವಾಗ ಒಂದು ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗ್ತದೆ. ಈ ರಿಜಿಸ್ಟ್ರೇಷನ್ ಪೇಜ್ನಾಗ ನಿಂದೆಲ್ಲ ಡೀಟೇಲ್ಸ್ಗಳು ಹಾಕಿ ನೀ ರಿಜಿಸ್ಟರ್ ಮಾಡ್ತೀವಿ. ಸೊ ಎಕ್ಸಾಂಪಲ್ ಈಗ ನಿನ್ನ ಹೆಸರು ಮೇಲೆ SAINATH ಸಾಯಿನಾಥ್ ಕುಮಾರ್ ಅಂತ ಕೊಡ್ತೀನಿ. ಈಗ ನೆಕ್ಸ್ಟ್ ಒಂದು ಪಾಸ್ವರ್ಡ್ ಬೇಕು. ಪಾಸ್ವರ್ಡ್ ನಾನು ಏನು ಮಾಡ್ತೀನಿ, ನಿಂದು ಯೂಸರ್ ನೇಮ್ ಹೇಳ್ತೀನಿ. ದಟ್ ಈಸ್ ನಿಂದ ಹೆಸರು ಅದ ಅದೇ SAINATH. ಮತ್ತದು ಇನ್ನೊಂದ್ಸತಿ ಟೈಪ್ ಮಾಡೋದಿರ್ತದೆ SAINATH. ಇದು ಪಾಸ್ವರ್ಡ್ ಏನು ಇಟ್ಟಿರ್ತೀವಿ ಅದು ಭಾಳ ಇಂಪಾರ್ಟೆಂಟ್ ಇರ್ತದೆ, ನೆನಪಿಟ್ಕೋಬೇಕು. ನೆಕ್ಸ್ಟ್ ನ್ಯಾಷನಲ್ ID ಅಂತ ಕೇಳ್ತಾನೆ. ನ್ಯಾಷನಲ್ ID ಒಳಗೆ ನಿಂದು ಆಧಾರ್ ಕಾರ್ಡ್ ನಂಬರ್, ಪ್ಯಾನ್ ಕಾರ್ಡ್ ನಂಬರ್ ಅಂಥದ್ದು ಯಾವ್ದಾರ ನಂಬರ್ ಇರಬೇಕು. 10 ಡಿಜಿಟ್ ಮಿನಿಮಮ್ ಇರಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಸಿಂಪಲ್ 789789789 ಓಕೆ. ಸೊ ಇದನ್ನೇ ನಾನು ಏನು ಮಾಡ್ತೀನಿ, ನಿಂದು ಅಡ್ರೆಸ್ ಕೇಳ್ತಾನೆ BAS ಬಸವ ಕಲ್ಯಾಣ್. ನೆಕ್ಸ್ಟ್ ಮೊಬೈಲ್ ನಂಬರ್ ಕೇಳ್ತಾನೆ. ಸರಿ ನಿಂದ ಅಲ್ಲಿ ಯೂಸರ್ ID ಏನಿಟ್ಟದೆ ಅದೇ ನಾ ಮೊಬೈಲ್ ನಂಬರ್ ಇಡ್ತೀನಿ. ಸೊ ದಟ್ ನಂಗೆ ನೆನಪಿಟ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಓಕೆ. ಸೊ ನೀ ರಿಜಿಸ್ಟರ್ ಮಾಡೋ ಹತ್ರ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಏನು ಇಟ್ಕೊಂಡಿದ್ದಿ ನೆನಪಿಟ್ಕೋಬೇಕು ನೀ. ನೆಕ್ಸ್ಟ್ ನಿನ್ನ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ಬೇಕಾ ಕರೆಂಟ್ ಅಕೌಂಟ್ ಬೇಕಾ ಅಂತ ಕೇಳ್ತೀವಿ. ಸೇವಿಂಗ್ಸ್ ಅಕೌಂಟ್ ಬೇಕಾಗ್ಯದ, ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ತೋರಿಸ್ತಾನೆ. ಸೀದಾ ನಿನ್ನ ಅಪ್ಲಿಕೇಶನ್ನಾಗ ಲಾಗಿನ್ ಆಗ್ತದೆ. ಅಪ್ಲಿಕೇಶನ್ನ ಲಾಗಿನ್ ಆದ ತಕ್ಷಣ ಇಲ್ಲಿ ನಮ್ಮಲ್ಲಿ ರಿಯಲ್ ಟೈಮ್ ರೊಕ್ಕ ಅಂತೂ ಇರಂಗಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಲೆಟಸ್ ಅಸ್ಯೂಮ್ ದಟ್ ನಿನ್ನ ಅಕೌಂಟ್ನಾಗ 10,000 rupees ಅಮೌಂಟ್ ಇರ್ತದೆ. ಸೊ ಅದಕ್ಕೆ ಇಲ್ಲಿ 10,000 ಅಂತೇಳಿ ಅಮೌಂಟ್ ತೋರಿಸ್ಲಿಕ್ಕೆ. ನೆಕ್ಸ್ಟ್ ಇದಾದ್ಮೇಲೆ ನಿಂದು ಏನೇನು ಆಪ್ಷನ್ಸ್ ಅವ ನಿನ್ನ ಬಲ್ಲಿ ಅಂದ್ರೆ ದೀಸ್ ಆರ್ ದ ಆಪ್ಷನ್ಸ್ ಇನ್ ದಿಸ್. ಒಂದು ಮೊಬೈಲ್ ರೀಚಾರ್ಜ್ ಮಾಡ್ಕೋದ, ರೀಚಾರ್ಜ್ ಆಪ್ಷನ್ ಅದ. ನಿನಗೆ ಬಿಲ್ಗಳು ಪೇ ಮಾಡ್ಬೇಕಾಗ್ಯದ, ಪೇ ಮಾಡ್ಲಿಕ್ಕೆ ಆಪ್ಷನ್ ಅದ. ಅಥವಾ ಇನ್ನೊಬ್ರ ಅಕೌಂಟಿಗೆ ನೀ ರೊಕ್ಕ ಹಾಕಬೇಕು ಅಂತಂದ್ರೆ ಯು ಹ್ಯಾವ್ ದ ಟ್ರಾನ್ಸ್ಫರ್ ಆಪ್ಷನ್ ಇನ್ ದಿಸ್ ಕೇಸ್. ಸೊ ಫಸ್ಟ್ ಇಲ್ಲಿ ನಾವೇನಂದ್ರೆ ಅಫ್ಕೋರ್ಸ್ ರೀಚಾರ್ಜ್ ಮಾಡ್ಬೇಕಂತಂದ್ರೆ ಇಲ್ಲಿ ಅಮೌಂಟ್ ಜಾಸ್ತಿ ಅವ. ಇದು ನಿಂಗೆ ಎಷ್ಟು ಬೇಕು ಅಷ್ಟು ಹಾಕೋಬಹುದು. ಮೊಬೈಲ್ ಆಪರೇಟರ್ 1 ಅಂತ ಕ್ಲಿಕ್ ಮಾಡ್ತೀನಿ ಅಂದ್ರೆ ಮೊಬೈಲ್ ಆಪರೇಟರ್ ಅಂದ್ರೆ ಏರ್ಟೆಲ್, ಜಿಯೋ ಹಿಂಗಿರ್ತವ. ನಿನ್ ಮೊಬೈಲ್ ನಂಬರ್ ಯಾವ್ದ ಮೊಬೈಲ್ ನಂಬರ್ ಎಂಟರ್ ಮಾಡ್ತೀನಿ. ಮೊಬೈಲ್ ನಂಬರ್ ನಾನು ಲಾಗಿನ್ ಆಗೋದನ್ನ ಕೊಟ್ಟಿದ್ದೆ ಅದೇ ಮೆನ್ಷನ್ ಮಾಡ್ತೀನಿ. ನೆಕ್ಸ್ಟ್ ಪ್ರೀಪೇಯ್ಡ್, ನೀನು ಎಷ್ಟು ಅಮೌಂಟ್ ಬೇಕಾದ ಅಮೌಂಟ್ ಮೆನ್ಷನ್ ಮಾಡು. ಇಲ್ಲಾಂದ್ರೆ ಒಂದು ಸ್ಪೆಸಿಫಿಕ್ ಅಮೌಂಟ್ ಬೇಕಾಗ್ಯದ ಒಂದು 350 rupees ರೀಚಾರ್ಜ್ ಮಾಡ್ಕೋದು. ಸೊ 350 ಅಂತ ಕೊಡು. ಕನ್ಫರ್ಮ್ ಪೇಮೆಂಟ್ ಅಂತ ಕ್ಲಿಕ್ ಮಾಡು. ಓಕೆ, ಫೋನ್ ನಂಬರ್ ಇನ್ವಾಲಿಡ್ ಯಾಕಂದ್ರೆ 0 ಅಂತ ಆ್ಯಡ್ ಮಾಡ್ಬೇಕು ಇಲ್ಲಿ. ಸೊ 0 ಆ್ಯಡ್ ಮಾಡಿ ಇದು ಮಾಡ್ತೀನಿ.
ದೆನ್ ಐ ವಿಲ್ ಎಂಟರ್ ಅಮೌಂಟ್ ಒಂದು 350 rupees ಎಂಟರ್ ರೀಚಾರ್ಜ್ ಮಾಡ್ಸೋದ. ಸೊ ಕನ್ಫರ್ಮ್ ಪೇಮೆಂಟ್. ಮೊಬೈಲ್ ನಂಬರ್ ಮಸ್ಟ್ ಸ್ಟಾರ್ಟ್ ವಿತ್ ಅದೇ ಹಾಕಿನಲ್ಲ 09 ಆಗಬೇಕಾ? ಓಕೆ, ಅದು ಕಂಡೀಷನ್ ಹಾಕಿದ್ದದ. ಎನಿವೇಸ್ ಅದು 09 ಕಂಡೀಷನ್ ಹಾಕಿರ್ತೀನಿ, ಯಾಕಂದ್ರೆ ಅವಾಗ ಇದು ಅಪ್ಲಿಕೇಶನ್ ರೀಚಾರ್ಜ್ ಮಾಡಿದ್ದು 9 ಸ್ಟಾರ್ಟ್ ಆಗಬೇಕು ಅಂತೇಳಿ. ಎನಿವೇಸ್ ಅದು ಚೇಂಜ್ ಮಾಡಿ 350. ಸೊ ಯಾವುದೋ ಒಂದು ನಂಬರ್ ರೀಚಾರ್ಜ್ ಮಾಡಿದ್ರೆ ಅದು 09 ಸ್ಟಾರ್ಟ್ ಮಾಡಷ್ಟೇ. ಆಮೇಲೆ ಕನ್ಫರ್ಮ್ ಪೇಮೆಂಟ್ ಕೊಟ್ಟ ತಕ್ಷಣ ಸಕ್ಸಸ್ಫುಲಿ ರೀಚಾರ್ಜ್ 350 ಫಾರ್ ಇಂಥದ್ದು ಮೊಬೈಲ್ ನಂಬರ್ ಯಾವ ನಂಬರ್ಗೆ ರೀಚಾರ್ಜ್ ಮಾಡಿಸಿದಿ ಆ ನಂಬರ್ ಇಲ್ಲಿ ಬರ್ತದೆ. ಸೊ ಈ ಅಮೌಂಟ್ ಇಮಿಡಿಯೇಟ್ ನಿನ್ನ ಅಕೌಂಟ್ನಾಗ 10,000 ರೂಪಾಯಿ ಇದ್ದದ್ದು ಈಗ 9,650 ರೂಪಾಯಿ ಉಳಿತು. ಈಗ ನೆಕ್ಸ್ಟ್ ನಿನಗೆ ಬಿಲ್ ಪೇ ಮಾಡ್ಬೇಕಾಗದ. ಬಿಲ್ ಪೇ ಮಾಡೋಕ್ಕಾದಾಗ ಇಲ್ಲಿ ಯಾವ ಆಪ್ಷನ್ ಕಾಲ್ಡ್ ಆಸ್ ಪೇ ಬಿಲ್. ಸೊ ಪೇ ಬಿಲ್ ಅಂತ ಕ್ಲಿಕ್ ಮಾಡಿ ವಾಟರ್ ಬಿಲ್ ಪೇ ಮಾಡ್ಬೋದು, ಕರೆಂಟ್ ಬಿಲ್ ಪೇ ಮಾಡ್ಬೋದು, ಮೊಬೈಲ್ ಬಿಲ್ ಪೇ ಮಾಡ್ಬೋದು, ಗ್ಯಾಸ್ ಪೇ ಮಾಡ್ಬೋದು, ಅಥವಾ ಇಂಟರ್ನೆಟ್ ಪೇ ಮಾಡ್ಬೋದು. ಸೊ ನೀ ಏನು ಮಾಡ್ತೀವಿ, ನಿಂಗೆ ವಾಟರ್ ಬಿಲ್ ಪೇ ಮಾಡೋಕ್ಕಾಗ. ಸೊ ವಾಟರ್ ಬಿಲ್ ಪೇ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಆ ವಾಟರ್ ಬಿಲ್ಲಿನ ಒಂದು 10 ಡಿಜಿಟ್ ನಂಬರ್ ಇರ್ತದೆ. ಆ 10 ಡಿಜಿಟ್ ನಂಬರ್ ಹಾಕೋತಿ. ನೆಕ್ಸ್ಟ್ ಒಂದು ಪೇಮೆಂಟ್ ಕೋಡ್ ಅಂತ ಇರ್ತದ, ಆ ಪೇಮೆಂಟ್ ಕೋಡ್ ಎಂಟರ್ ಮಾಡ್ತೀವಿ. ಎಷ್ಟು ಅಮೌಂಟಿಂದ ವಾಟರ್ ಬಿಲ್ ಬಂದು ನಿಮ್ಮಲ್ಲಿ ಬಿಲ್ ಬಂದಿರ್ತದ ಆ ಬಿಲ್ ನೋಡ್ಕೊಂಡು ಅಮೌಂಟ್ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಪೇ ಬಿಲ್ ಅಂತ ಕೊಟ್ಟ ತಕ್ಷಣ ನೋಡ್ಬೋದು ಬಿಲ್. ಆ ಬಿಲ್ ನಂಬರ್ ಕೊಟ್ಟು ಪೇಡ್ ಸಕ್ಸಸ್ಫುಲಿ 500 rupees. ನಿನ್ನ ಅಕೌಂಟ್ನಾಗ ಅವಾಗ 9,650 ಇತ್ತು, 500 ಕಟ್ ಆಯ್ತು, 9,150 ಆಯ್ತು. ಸೊ ಈ ರೀತಿಯೊಳಗೆ ನೀ ಬಿಲ್ಗಳು ಯಾವ್ದು ಬೇಕಾದ ಬಿಲ್ ಪೇ ಮಾಡ್ಕೊಲಿಕ್ಕೆ ಇಲ್ಲಿ ಆಪ್ಷನ್ ಕೊಟ್ಟಿರ್ತೀವಿ. ಬಿಲ್ ಪೇ ಮಾಡಿದ್ದು ಏನೇನು ಟ್ರಾನ್ಸಾಕ್ಷನ್ ಆಗ್ಯಾವ ಅವು ಟ್ರಾನ್ಸಾಕ್ಷನ್ ಅಷ್ಟು ಇಲ್ಲಿ ಕೆಳಗೆ ತೋರಿಸ್ಲಿಕ್ಕೆ ರೀಸೆಂಟ್ ಟ್ರಾನ್ಸಾಕ್ಷನ್. ನಿಮಗೆ ಇಲ್ರಿ ಸರ್ ನಾ ಎಲ್ಲ ಟ್ರಾನ್ಸಾಕ್ಷನ್ ನೋಡ್ಬೇಕಾಗಂದಾಗ ಇಲ್ಲಿ ಟ್ರಾನ್ಸಾಕ್ಷನ್ ಅಂತ ಕ್ಲಿಕ್ ಮಾಡು, ಆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ಗಳು ನಿಂಗೆ ಇಲ್ಲಿ ತೋರಿಸ್ತು. ಸೊ ನೆಕ್ಸ್ಟ್ ಬ್ಯಾಕ್ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಈಗ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗ್ಯದ. ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊ ಅಂದ್ರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀ ಯಾರಿಗೆ ಟ್ರಾನ್ಸ್ಫರ್ ಮಾಡ್ಲಿಕತ್ತಿ ಅವ್ರದ್ದು ಕಾರ್ಡ್ ಡೀಟೇಲ್ಸ್ ಇಲ್ಲಿ ಹಾಕಬೇಕು. ಆ್ಯಂಡ್ ನೆನಪಿಟ್ಕೋ, ಈ ಕಾರ್ಡ್ ಡೀಟೇಲ್ಸ್ ಅವ್ರಿಗೆ ಯಾರಿಗೆ ನೀ ಕಾರ್ಡ್ ಅಮೌಂಟ್ ಹಾಕ್ಬೇಕಂತ ಮಾಡಿದ್ದಿ ಅವ್ರದ್ದು ಅಕೌಂಟ್ ಇಲ್ಲಿ ಇರ್ಬೇಕು. ಈಗ ಎಕ್ಸಾಂಪಲ್ ನಾನು ನಿಂದ ಅಕೌಂಟ್ ಕ್ರಿಯೇಟ್ ಮಾಡೀನಿ. ಸೊ ನಾನು ಏನು ಮಾಡ್ತೀನಿ, ನನ್ನ ಅಕೌಂಟ್ ನಂದು ಆಲ್ರೆಡಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದದ. ಸೊ ನನ್ನ ಅಕೌಂಟ್ನಿಂದ ನಿನ್ನ ಅಕೌಂಟಿಗೆ ಅಮೌಂಟ್ ಹಾಕ್ತೀನಿ. ಹೆಂಗೆ? ವೆರಿ ಸಿಂಪಲ್. ಪ್ರೊಫೈಲಿಗೆ ಹೋಗು, ಪ್ರೊಫೈಲ್ನಾಗ ನಿಂದು ಕಾರ್ಡ್ ನಂಬರ್ ತೋರಿಸ್ತು. ಈ ಕಾರ್ಡ್ ನಂಬರ್ ಎಲ್ಲರ ಒಂದು ಕಡೆ ಕಾಪಿ ಪೇಸ್ಟ್ ಮಾಡ್ಕೊ. ಸೊ ಇದು ನನ್ನ ಕಾರ್ಡ್ ನಂಬರ್ ಅದ. ಓಕೆ, ಈಗ ನಾ ಏನು ಮಾಡ್ತೀನಿ, ನಿಂದ್ರೊಳಗಿಂದ ಲಾಗೌಟ್ ಆಗ್ತೀನಿ. ಲಾಗೌಟ್ ಆಗಿ ನನ್ನ ಅಕೌಂಟ್ಲಿಂತ ನಿನಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ನನ್ನ ಹೆಸರು ಮೇಲೆ ಇಲ್ಲಿ ಲಾಗಿನ್ ಮಾಡ್ತೀನಿ. ಸೊ ಈಗ ಇದು ನೋಡ್ಕೊ, ಭಾರಿ ಇಂಪಾರ್ಟೆಂಟ್ ಸ್ಟೆಪ್ ಅದ. 9845356246. ನೀ ಅಲ್ಲಿ ಇಬ್ಬರದ್ದು ಅಕೌಂಟ್ ಕ್ರಿಯೇಟ್ ಮಾಡಿ ಒಬ್ಬರ ಅಕೌಂಟ್ಲಿಂದ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಈಗ ನಂದೇನು ಮಾಡ್ತೀನಿ, ಅಲ್ಲಿ ಎಂಟರ್ ದ ಪಾಸ್ವರ್ಡ್. ಲಾಗಿನ್ ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ನಮ್ದು ಅಪ್ಲಿಕೇಶನ್ ಒನ್ ಆಫ್ ದ ಸೆಕ್ಯೂರ್ ಅಪ್ಲಿಕೇಶನ್ ಅದ. ಇಲ್ಲಿ ನಮಗೆ ಅಂದ್ರೆ ಒಂದು OTP ಬರ್ತದೆ. ಈಗ ನೀವು ಅನ್ಬೋದು ಸರ್ OTP ಎಲ್ಲದ ರೀ? OTP ನಾವು ಇಲ್ಲಿ ಕಳ್ಸಂಗ್ಲಾಗಿವಿ, ಯಾಕಂದ್ರೆ SMS ಚಾರ್ಜ್ ಆಗ್ತಾವ, ಅದಕ್ಕೆ ನಾವು ಅದು ಮಾಡಂಗ್ಲಾಗಿವಿ. ಅದ್ರ ಬದಲು ಅದೇನು OTP ಇರ್ತದ ಇಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಮೇಲೆ ತೋರಿಸ್ಬಿಡ್ತೇನೆ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದೆ ಅಂತಂದ್ರೆ ಅದು ಏನು OTP ಬಂದು ಇಲ್ಲಿ ತೋರಿಸ್ತದೆ. ಈ OTP ಕಾಪಿ ಮಾಡ್ಕೊ, ಇಲ್ಲಿ ಪೇಸ್ಟ್ ಮಾಡಿ. ಇದು ಯಾಕಿಟ್ಟಿಯಪ್ಪ SMS ಬರಬೇಕು ಅಂತಂದ್ರೆ ಅವ್ರಿಗೆ ಹೇಳ್ಬೇಕು, ಸರ್ SMS ಅಂದ್ರೆ ನಾವು ಪರ್ಚೇಸ್ ಮಾಡ್ಬೇಕ್ರಿ, ಮತ್ತೆ 2,500 ರೂಪಾಯಿ SMS ಮಿನಿಮಮ್ ಪರ್ಚೇಸೇ 2,500 ರೂಪಾಯಿ ಅದ. ಸೊ ಅದಕ್ಕೆ ನಾ ಏನು ಮಾಡ್ಲಿಕತ್ತೀನಿ, ಇದ್ರೊಳಗೆ ಟ್ರಾನ್ಸಾಕ್ಷನ್ ಮಾಡ್ತೀನಿ ರೀ ಅಂತ ಹೇಳ್ಬೇಕು. ಸೊ ಇಷ್ಟು ಕೊಟ್ಟು ವೆರಿಫೈ ಆ್ಯಂಡ್ ಲಾಗಿನ್. ಸೊ ಈಗ ನಾನು ನನ್ನ ಅಕೌಂಟಿಗೆ ಲಾಗಿನ್ ಆದ. ಈಗ ನನ್ನ ಅಕೌಂಟ್ನಾಗ 12,750 ರೂಪಾಯಿ ಅದ. ನನಗೆ 5,000 ರೂಪಾಯಿ ನಿನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗ್ಯದ. ಸೊ ನಾ ಏನು ಮಾಡ್ತೀನಿ, ಟ್ರಾನ್ಸ್ಫರ್ ಅಂತ ಆಪ್ಷನ್ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ನನ್ನಿಂದ ಕಾರ್ಡ್ ನಂಬರ್ ಇನ್ನ ಕಾಪಿ ಮಾಡಿದ್ದೆ, ಆ ಕಾರ್ಡ್ ನಂಬರ್ ಪೇಸ್ಟ್ ಮಾಡಬೇಕು. ಇವೆಲ್ಲ ಏನೂ ಇರಬಾರ್ದು ಅದ್ರ ಕಂಟಿನ್ಯೂಸ್ ನಂಬರ್ಸ್. ಅದು ಕಾರ್ಡ್ ನಂಬರ್ ತಗೋ, ಈ ಪೇಸ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಕೆಳಗೆ ಯಾರ ಹೆಸರು ಮೇಲೆ ಇದು ಅಕೌಂಟ್ ಅದ ಅಂತ ತೋರಿಸ್ಬಿಡ್ತಾನೆ. ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡೋಕು? 5,000 ರೂಪೀಸ್ ಟ್ರಾನ್ಸ್ಫರ್ ಮಾಡೋಕು. ಸೊ 5,000 ಟ್ರಾನ್ಸ್ಫರ್ ಮಾಡ್ತೀನಿ. ಎದ್ರ ಸಲುವಾಗಿ ಪೇ ಮಾಡ್ಬೇಕಾಗ್ಯದ? ಕ್ಯಾಶ್ ಎಕ್ಸ್ಚೇಂಜ್ ಅಂದ್ರೆ ನೀ ನಂಗೆ 5,000 ರೂಪಾಯಿ ಕೊಟ್ಟಿದ್ದಿ, ನಾನು ನಿನ್ನ ಅಕೌಂಟಿಗೆ 5,000 ಹಾಕ್ಲಿಕ್ಕತ್ತೀನಿ. ಸೊ ಕಂಟಿನ್ಯೂ ಆ್ಯಂಡ್ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ತೀನಿ. ಟ್ರಾನ್ಸ್ಫರ್ ಸಕ್ಸಸ್ ಆಗಿದಾಗ ನನ್ನ ಅಕೌಂಟ್ನಾಗಿಂದ 5,000 ರೂಪಾಯಿ ಕಟ್ ಆಯ್ತು. ಸೊ ಟ್ರಾನ್ಸಾಕ್ಷನ್ ನನ್ನ ಟ್ರಾನ್ಸಾಕ್ಷನ್ ನೋಡ್ಬೋದು. ಇಲ್ಲಿ ಇವೆಲ್ಲ ಟ್ರಾನ್ಸಾಕ್ಷನ್ ಅವ, ನಿನಗೆ 5,000 ರೂಪಾಯಿ ಹಾಕಿನಿ. ಈಗ 5,000 ನಿನ್ನ ಅಕೌಂಟಿಗೆ ಬಂದದೆಲ್ಲ ಚೆಕ್ ಮಾಡ್ಬೇಕು ನಾ. ಸೊ ಬಂದದೆಲ್ಲ ಚೆಕ್ ಮಾಡಲಿಕ್ಕೆ ನಾ ಇಲ್ಲಿ ಲಾಗೌಟ್ ಆಗ್ತೀನಿ. ದಟ್ ಈಸ್ ಪ್ರೊಫೈಲ್ ಕ್ಲಿಕ್ ಮಾಡಿ ಲಾಗೌಟ್ ಆಗಿ ನಿಂದು ಮೊಬೈಲ್ ನಂಬರ್ಲೆ ಲಾಗಿನ್ ಆಗಬೇಕು. ನಿನ್ನ ಮೊಬೈಲ್ ನಂಬರ್ಲೆ ಲಾಗಿನ್ ಆಗ್ಬೇಕಂದ್ರೆ 789789789 ಪಾಸ್ವರ್ಡ್ ಸೈನ್ ಅಂತ ಕೊಟ್ಟಿದ್ದೆ,
ಲಾಗಿನ್ ಮಾಡ್ತೀನಿ. ಸೊ ಲಾಗಿನ್ ಮಾಡಿದ ತಕ್ಷಣ ಸೇಮ್ OTP ಬರ್ತದ. ಅದು OTP ಇಲ್ಲಿ ಹಿಂದೆ ಬ್ಲ್ಯಾಕ್ ಸ್ಕ್ರೀನ್ ಆಗಿರ್ತದ. ಅದನ್ನ ಕಾಪಿ ಮಾಡ್ಕೊ, ಇಲ್ಲಿ ಪೇಸ್ಟ್ ಅಂಡ್ ವೆರಿಫೈ ಅಂಡ್ ಲಾಗಿನ್. ಸೊ ಅವಾಗ ನಿನ್ ಬಲ್ಲಿ 9,150 ರೂಪಾಯಿ ಇತ್ತು, 5,000 ರೂಪಾಯಿ ನಿನ್ನ ಅಕೌಂಟಿಗೆ ಆ್ಯಡ್ ಆಯ್ತು, 14,150 ರೂಪಾಯಿ ನಿನ್ನ ಅಕೌಂಟ್ನಾಗ ಅದ. ಇಲ್ಲ ಅದು ಇನ್ಫಾರ್ಮೇಶನ್ ತೋರಿಸ್ಲಿಕ್ಕೆ ರಿಸೀವ್ಡ್ ಫ್ರಮ್ ವಿವೇಕ್ DDH, ಎಷ್ಟು ಅಮೌಂಟ್ ಅದ 5,000, ಯಾವ ಡೇಟಿಗೆ ಟ್ರಾನ್ಸಾಕ್ಷನ್ ಆಗ್ಯದ, ಟ್ರಾನ್ಸಾಕ್ಷನ್ ಇನ್ಫಾರ್ಮೇಶನ್. ಸೊ ಈ ರೀತಿಯೊಳಗ ಒಂದು ಕ್ಯಾಶ್ ಮ್ಯಾನೇಜ್ಮೆಂಟ್ ಅಂದ್ರೆ ಪೇಮೆಂಟ್ ಆಗಲಿ, ರಿಸೀವಿಂಗ್ ಆಗಲಿ, ಇವೆಲ್ಲನೂ ರೀಚಾರ್ಜ್ ಆಗಲಿ, ಇವೆಲ್ಲನೂ ಏನಂತಂದ್ರೆ ಈ ಅಪ್ಲಿಕೇಶನ್ನಾಗ ಈಗ ಮಾಡ್ಬೋದು. ಅದಕ್ಕೆ ನಾವು ಹೆಸರು ಏನು ಕೊಟ್ಟಿವಿ, ಸ್ಪೀಡ್ ಕ್ಯಾಶ್, ಎಲ್ಲರಿಗಿಂತ ಫಾಸ್ಟ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಇದ್ರೊಳಗೆ ಆಗ್ತದ ಅಂತೇಳಿ ವಿ ಹ್ಯಾವ್ ಗಿವನ್ ದ ಪ್ರಾಜೆಕ್ಟ್ ನೇಮ್ ಆಸ್ ಸ್ಪೀಡ್ ಕ್ಯಾಶ್ ಸಿಸ್ಟಮ್ ಅಂತ ಹೇಳಬೇಕು. ಅರ್ಥ ಆಯ್ತು ಇದಿಷ್ಟು? ಹಾ ಸರ್. ಏನಾರ ಡೌಟ್ ಅದ ನಿಂಗೆ ಇದ್ರೊಳಗೆ ಎಕ್ಸಿಕ್ಯೂಷನ್ ಎಲ್ಲರ ಅರ್ಥ ಆಗಿಲ್ಲ ಅಂದ್ರೆ ಕೇಳು. ಇಲ್ಲ ಸರ್. ಇದು ವಿಡಿಯೋನ ಇವತ್ತು ನೈಟ್ ಅಪ್ಲೋಡ್ ಮಾಡಿ ಲಿಂಕ್ ಶೇರ್ ಮಾಡ್ತೀನಿ. ಈ ವಿಡಿಯೋ ಎಕ್ಸಿಕ್ಯೂಷನ್ ನೋಡ್ಕೋತ ಹೋಗ ಹಂಗೆ. ಒಂದಿನ ಕಾಲೇಜಿಗೆ ನಾ ಬಂದಾಗ ಅಲ್ಲಿ ನಿಮಗ್ನು ಕರೆದಿರ್ತೀನಿ, ಅಲ್ಲಿ ಕಾಲೇಜ್ ಸಿಸ್ಟಮ್ನಾಗ ನೀವು ಪ್ರಾಕ್ಟೀಸ್ ಮಾಡ್ಬೇಕಿದು. ಓಕೆ ಓಕೆ. ಸೊ ಅವತ್ತು ಅಲ್ಲಿ ಏನಾರ ಎಕ್ಸಿಕ್ಯೂಟ್ ಮಾಡತ್ತ ಡೌಟ್ಸ್ ಬಂತು ಅಂದ್ರೆ ಡೌಟ್ಸ್ಗೂ ಕ್ಲಿಯರ್ ಮಾಡ್ಕೋಬೋದು ನೀ ಅಲ್ಲಿ. ಓಕೆ ಸರ್. ಸರಿ ಸರ್ ಅದು ಮ್ಯಾಮ್ಸ್ ಅದನ್ನ ಹೇಳ್ತೀರಿ ಏನ